ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು MJ Spark ಯೂಟ್ಯೂಬ್ ಚಾನಲ್. ತುಂಬ ಜನ ಕೇಳ್ತಾ ಇದ್ರಿ ತುಂಬ ದಿನದ ನಂತರ ಏನಂದರೆ KREIS ಅಂದರೆ ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸೊಸೈಟಿ ಬಿಟ್ಟಿರುವಂಥ ನೇಮಕಾತಿ ಅಂದರೆ ಕರ್ನಾಟಕ ವಸತಿ ಶಿಕ್ಷಣಗಳ ಸಂಸ್ಥೆಗಳ ಸಂಘದಿಂದ ಒಂದು ನೋಟಿಫಿಕೇಶನ್ ಆಗಿತ್ತು. ಕೆ ಮುಖಾಂತರ ಅಪ್ಲಿಕೇಶನ್ಗಳು ಓಪನ್ ಆಗಿದ್ದವು. ಆದರೆ ಅಪ್ಲಿಕೇಶನ್ ಹಾಕುವಾಗ ಸಮಸ್ಯೆಗಳು ಏನಾಗಿದೆ ಅಂದರೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ತುಂಬ ಜನ ಕೇಳ್ತಾ ಇದ್ರಿ. ಬಂದಿರುವಂಥ ಸಮಸ್ಯೆಗಳಲ್ಲಿ ಮುಖ್ಯವಾದ ಸಮಸ್ಯೆಗಳು ಅಂದರೆ 2 ಸಮಸ್ಯೆಗಳು ಯಾವಂದರೆ, ಒಂದು ಕ್ಯಾಂಡಿಡೇಟ್ ಅಪ್ಲಿಕೇಶನ್ ಕ್ಲೋಸ್ಡ್ ಅಂದರೆ ಲಾಗಿನ್ ಮಾಡುವಾಗ ಕ್ಯಾಂಡಿಡೇಟ್ ಅಪ್ಲಿಕೇಶನ್ ಕ್ಲೋಸ್ಡ್ ಅಂತ ಬರ್ತಾ ಇದೆ. ಅದರ ಜೊತೆಗೆ ಫೋಟೋ ಅಪ್ಲೋಡ್ ಮಾಡುವಲ್ಲಿ ತುಂಬ ಜನ ಪ್ರಾಬ್ಲಮ್ ಆಗ್ತಾ ಇದೆ. ಅಂದರೆ ಫೋಟೋ ಬ್ಯಾಕ್ಗ್ರೌಂಡ್ ಯಾವ ಥರ ಇರಬೇಕು, ಸೈಜ್ ಎಷ್ಟು, ತುಂಬ ಜನ ಕೇಳ್ತಾ ಇದ್ರಿ. ಈ ಒಂದು ಮಾಹಿತಿಯನ್ನು ಕ್ಲಿಯರ್ ಮಾಡೋದಕ್ಕೆ ಈ ವಿಡಿಯೋನ ಮಾಡಿದ್ದೀನಿ. ತುಂಬ ದಿನ ಆಯಿತು ಕೆಲವೊಂದಷ್ಟು ಜನ ಕೇಳಿ, ಸಾರಿ ಫ್ರೆಂಡ್ಸ್, ಇವಾಗ ವಿಡಿಯೋನ ಮಾಡ್ತಾ ಇದ್ದೀನಿ. ನೀವು ಲಾಗಿನ್ ಮಾಡುವಂಥ ಒಂದು ಸಂದರ್ಭದಲ್ಲಿ ಏನು ಬರ್ತಾ ಇದೆ ಅಂದರೆ ಕ್ಯಾಂಡಿಡೇಟ್ ಅಪ್ಲಿಕೇಶನ್ ಕ್ಲೋಸ್ಡ್ ಅಂತ ತೋರಿಸ್ತಾ ಇದೆ. ಈ ಥರ ಯಾಕೆ ತೋರಿಸ್ತಾ ಇದೆ ಅಂತ ತುಂಬ ಜನ ಕನ್ಫ್ಯೂಸಲ್ಲಿ ಇದ್ದೀರಾ. ಈ ಥರ ಯಾಕೆ ಬರ್ತಿದೆ ಅಂದರೆ ಅದು ಸರ್ವರ್ ಪ್ರಾಬ್ಲಮ್ ಅಥವಾ ಅವರ ಟೆಕ್ನಿಕಲ್ ಎರರ್. ಈ ಥರ ಸಮಸ್ಯೆಗಳಿದ್ದಾಗ ಈ ಥರ ಒಂದು ಎರರ್ಗಳನ್ನ ತೋರಿಸುತ್ತೆ, ಕ್ಯಾಂಡಿಡೇಟ್ ಅಪ್ಲಿಕೇಶನ್ ಕ್ಲೋಸ್ಡ್ ಅಂತ. ಹಾಗೆ ಇವಾಗ ಈ ಥರ ಬಂದರೆ ಏನು ಮಾಡಬೇಕಂದ್ರೆ, ಏನು ಲಾಗಿನ್ ಆಗೋದಕ್ಕೆ ಹೋಗ್ತಿರಲ್ಲ, ರಿಟರ್ನ್ ಲಾಗೌಟ್ ಆಗಿ ಆ ಪೇಜನ್ನು ಕ್ಲಿಯರ್ ಮಾಡಿ ರಿಟರ್ನ್ ಹೊಸ ಪೇಜನ್ನು ಓಪನ್ ಮಾಡ್ಕೊಳ್ಳಿ. ಅಂದರೆ ಕ್ರೋಮಲ್ಲಿ ಹಾಕೋರು ಅಂದರೆ ವೆಬ್ಸೈಟ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಹೊಸ ಇದರಲ್ಲಿ ಅರ್ಜಿಯನ್ನು ಸ್ಟಾರ್ಟ್ ಮಾಡಿ. ನಂತರ ಏನು ಮಾಡಬೇಕಂದ್ರೆ KYC ಮೆಸೇಜ್ ಹೋಗಲಾಡಿಸಲು ಡಿಜಿಲಾಕರ್ ಮೂಲಕ ಅಥವಾ KYC ಮೂಲಕ ಮತ್ತೆ ಲಾಗಿನನ್ನು ಆಗಿ. ಆ ರೀತಿ ಎರರ್ ಬಂದಾಗ ತಿರ್ಗಾ ಲಾಗಿನನ್ನು ಆಗಿ ಬ್ಯಾಕ್ ಬಂದುಬಿಟ್ಟು ಲಾಗಿನ್ ಆಗಿಬಿಟ್ಟು ಇದಕ್ಕೆ ಒಂದು ಪರ್ಯಾಯ ಮಾರ್ಗ, ಇದನ್ನು ಬಿಟ್ಟು ಮತ್ತೆ ಏನು ಮಾಡ್ಬೋದು ಅಂತ ತುಂಬ ಜನ ಕೇಳ್ತಾರೆ. ಅದಕ್ಕಾಗಿ ಇದಕ್ಕೊಂದು ಪರ್ಯಾಯ ಮಾರ್ಗ ಏನಪ್ಪ ಅಂದ್ರೆ, ಒಂದು ವೇಳೆ ಸೈಟ್ನಲ್ಲಿ ಅಂದರೆ ವೆಬ್ಸೈಟ್ನಲ್ಲಿ ತಾಂತ್ರಿಕ ದೋಷ ಅಂದರೆ ಇದ್ದರೆ ಯಾವ ಟೈಮ್ನಲ್ಲಿ ಅಪ್ಲಿಕೇಶನ್ ಹಾಕಬಹುದು ಅಂದರೆ, ಸರ್ವರ್ ಇದ್ದಂಥ ಸಮಯ ಯಾವುದಂದರೆ ಉದಾಹರಣೆಗೆ ತಡರಾತ್ರಿ ಅಂದರೆ ರಾತ್ರಿ 9 ಗಂಟೆ ನಂತರ ಅಥವಾ 12 ಗಂಟೆ 11 ಗಂಟೆ ಈ ಸಮಯದಲ್ಲಿ ಕೂಡ ಅಪ್ಲಿಕೇಶನ್ ಸಕ್ಸಸ್ ಆಗ್ತವೆ. ಹಾಗೆ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ಇದೇ ಥರ ಸಮಸ್ಯೆ ಪ್ರತಿ ಸಲನೂ ಬರ್ತಾ ಇದ್ದರೆ ಅವರಿಗೆ ಕಾಲನ್ನು ಮಾಡಿ ಅಂದರೆ ಕಾಂಟ್ಯಾಕ್ಟನ್ನು ಮಾಡಿ, ಇಮೇಲ್ ಮುಖಾಂತರ ಮಾಡಿ, ಇಲ್ಲ ಅಂದರೆ ಅವರ ನಂಬರ್ ಇದೆ ಕಾಲ್ದು, ಆ ನಂಬರ್ ಮುಖಾಂತರ, ನಂಬರು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಆ ನಂಬರ್ ಮೂಲಕ ನೀವು ಅವ್ರನ್ನ ಕಾಂಟ್ಯಾಕ್ಟನ್ನು ಮಾಡಿ ತಿಳ್ಕೊಳ್ಬೋದು. ಇದು ಅಪ್ಲಿಕೇಶನ್ ಕ್ಲೋಸ್ಡ್ ಅಂತ ಬರ್ತಾ ಇರೋರಿಗೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಫೋಟೋ ಎರರ್ ಯಾಕೆ ಬರ್ತಾ ಇದೆ ಅಂದರೆ, ಫೋಟೋ ಯಾವ ಥರ ಅಪ್ಲೋಡನ್ನು ಮಾಡಬೇಕು, ಯಾವ ಥರ ಫೋಟೋ ಇರಬೇಕು, ಫೋಟೋ ಬ್ಯಾಕ್ಗ್ರೌಂಡ್ ಯಾವುದಿರಬೇಕು. ಅರ್ಜಿಯಲ್ಲಿ ಕೇಳಿರೋ ಅಂದರೆ ಅಪ್ಲಿಕೇಶನ್ ಕೇಳಿರುವಂತೆ ಫೋಟೋ ಬ್ಯಾಕ್ಗ್ರೌಂಡು ವೈಟಲ್ಲಿರಬೇಕು, ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು. ವೈಟ್ ಬ್ಯಾಕ್ಗ್ರೌಂಡ್ ಇರೋದನ್ನೇ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಮತ್ತು ವೈಟ್ ಬ್ಯಾಕ್ಗ್ರೌಂಡ್ ಇಲ್ಲ, ಸ್ವಲ್ಪ ನಾವು ಎಲ್ಲಿ ಆ ಕಡೆ ಈ ಕಡೆ ಹೋಗಿರೋದನ್ನು ಫೋಟೋ ತೆಗೆದುಕೊಂಡು ಅಪ್ಲೋಡ್ ಮಾಡಿದ್ದೀವಿ ಅಂಥವ್ರಿದ್ರೆ ಚೇಂಜನ್ನು ಮಾಡ್ಕೊಳ್ಳಿ, ಎಡಿಟನ್ನು ಮಾಡ್ಕೊಳ್ಳಿ. ವೈಟ್ ಬ್ಯಾಕ್ಗ್ರೌಂಡೇ ಇರಬೇಕು. ಹಾಗೆ ಸೈಜ್ ಎಷ್ಟು ಇರಬೇಕಂದ್ರೆ 50 KB ಕಡಿಮೆ ಇರಬೇಕು. ಫೋಟೋ ವೈಟ್ ಬ್ಯಾಕ್ಗ್ರೌಂಡ್ ಇದ್ದು 50 KB ಕಡಿಮೆ ಇದ್ದರೆ ಅಪ್ಲೋಡ್ ಎರರ್ ಬರಲ್ಲ. ಫೋಟೋ 50 KB ಕಡಿಮೆ ಇದ್ದರೆ ಯಾವುದೇ ರೀತಿ ಎರರ್ಗಳು ಬರೋದಿಲ್ಲ. ಒಂದು ವೇಳೆ ಕ್ರೋಮಲ್ಲಿ ಅಂದರೆ ಗೂಗಲ್ ಓಪನ್ ಮಾಡಿಬಿಟ್ಟು ಅಪ್ಲಿಕೇಶನ್ ಹಾಕೋರು ಎರರ್ ಏನಾದರೂ ಬಂದರೆ ಬೇರೆ ಒಂದು ವೆಬ್ಸೈಟ್ಗಳನ್ನ ಓಪನ್ ಮಾಡಿ, ಅಥವಾ ಎಡ್ಜು ಅಥವಾ ಫೈರ್ಫಾಕ್ಸು ಈ ಥರ ವೆಬ್ಸೈಟ್ಗಳನ್ನ ಓಪನ್ ಮಾಡಿಕೊಂಡು ಅಪ್ಲಿಕೇಶನನ್ನು ಹಾಕಬಹುದು. ಡಾಕ್ಯುಮೆಂಟ್ ಸ್ಕ್ಯಾನಿಂಗ್ ಮಾಡುವವರು ಸ್ಪಷ್ಟವಾಗಿ ಎಲ್ಲ ವಿಷಯಗಳು ಸ್ಕ್ಯಾನ್ ಆಗೋ ಥರ ಅಂದರೆ ಕ್ಲಿಯರಾಗಿ ಸ್ಕ್ಯಾನ್ ಆಗೋ ಥರ ಸ್ಕ್ಯಾನನ್ನು ಮಾಡಿ ಅಪ್ಲೋಡನ್ನು ಮಾಡಿ. ಸ್ಕ್ಯಾನ್ ಮಾಡುವಾಗ ಯಾವುದೇ ರೀತಿ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಟ್ಟು ಸ್ಕ್ಯಾನ್ ಮಾಡಬೇಡಿ, ಕಲರ್ ಇಟ್ಟು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡುವಾಗ. ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿದ್ದೀವಿ, ಕಾಂಟ್ಯಾಕ್ಟನ್ನು ಮಾಡಿ. ನಾನು ನಿಮಗೆ ಏನು ಎರರ್ ಇದೆಯಲ್ಲ ಅದನ್ನ ತೀಸ್ಕೊಡ್ತೀನಿ. ಕೊನೆ ದಿನಾಂಕ ಬರ್ತಾ ಇದೆ, ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗೋಣ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ. ಹಾಗೆ ಈ ಪ್ರತಿಯೊಂದು ಜಾಬ್ ರಿಲೇಟೆಡ್ ಏನಾದರೂ ಸಮಸ್ಯೆಗಳಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ನಾನು ಅದರ ಬಗ್ಗೆ ವಿಡಿಯೋಗಳನ್ನ ಮಾಡ್ತಾ ನಿಮಗೆ ತೀಸ್ಕೊಡ್ತಾ ಇದ್ದೀನಿ. ಫೋಟೋ ವೈಟ್ ಕಲರ್ ಬ್ಯಾಕ್ಗ್ರೌಂಡ್ ಇರಬೇಕು, 50 KB ಕಡಿಮೆ ಇರಬೇಕು. ಹಾಗೆ ಅದರ ಜೊತೆಗೆ ಅಪ್ಲಿಕೇಶನ್ ಕ್ಲೋಸ್ಡ್ ಎರರ್ ಏನಾದರೂ ಬರ್ತಾ ಇದ್ದರೆ ಅದನ್ನು ಕ್ಲಿಯರನ್ನು ಮಾಡ್ಕೊಳ್ಳಿ. ಹೇಗೆಂದರೆ ರಿಟರ್ನ್ ಬ್ಯಾಕ್ ಬಂದುಬಿಟ್ಟು ತಿರ್ಗಾ ಲಾಗಿನನ್ನು ಮಾಡಿ ಕ್ಲಿಯರನ್ನು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗೋಣ.